ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾಗೊಂಡಿದೆ. ಅರ್ಜಿ ವಜಾ ಮಾಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಹೊಳೆನರಸೀಪುರ ಠಾಣೆಯ ಕೇಸ್ನ ಅರ್ಜಿ ವಜಾಗೊಳಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಆದರೆ ಆ ಅರ್ಜಿಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ವಜಾಗೊಳಿಸಿದೆ. ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಲಯ ಈ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ. ಇಂದಿಗೆ ಆದೇಶವನ್ನ ಕಾಯ್ದಿರಿಸಿತ್ತು ಜನಪ್ರತಿನಿಧಿಗಳ ಕೋರ್ಟ್. ಇವತ್ತು ಜಾಮೀನು ಅರ್ಜಿಯನ್ನೇ ವಜಾ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಜಾಮೀನು ಅರ್ಜಿಯನ್ನ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ರು. ಹೊಳೆನರಸೀಪುರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿ ವಜಾಗೊಂಡಿದೆ. ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿರುವಂತಹ ನ್ಯಾಯಾಲಯ ಮೊನ್ನೆ ಕೂಡ ಇದರ ವಿಚಾರಣೆಯನ್ನ ನಡೆಸಿ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತ್ತು. ಆದರೆ ಈಗ ಅನೇಕ ಅಂಶಗಳ ಮೇಲೆ ಅರ್ಜಿಯನ್ನೇ ವಜಾಗೊಳಿಸಲಾಗಿದೆ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಹಾಗೆ ಜಾಮೀನು ತಿರಸ್ಕೃತವಾಗಿದೆ. ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಎರಡೂ ಕಡೆ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದ್ರು. ನ್ಯಾಯಾಲಯದಲ್ಲಿ ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಧೀಶರು ಈ ಒಂದು ಅರ್ಜಿಯನ್ನ ತಿರಸ್ಕಾರಗೊಳಿಸಿದ್ದಾರೆ, ವಜಾಗೊಳಿಸಿದ್ದಾರೆ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಜಾಮೀನು ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಬಟ್ ಆ ಜಾಮೀನು ಅರ್ಜಿ ಕೂಡ ವಜಾಗೊಂಡಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಜಾಮೀನು ಅರ್ಜಿ ವಜಾಗೊಳ್ಳೋದಕ್ಕೆ ಏನೆಲ್ಲ ಪ್ರಮುಖ ಕಾರಣಗಳನ್ನ ನೀಡಲಾಗಿದೆ? ಪ್ರಮುಖವಾಗಿ ನ್ಯಾಯಾಧೀಶರು ಯಾವೆಲ್ಲ ಅಂಶಗಳ ಮೇಲೆ ಅರ್ಜಿಯನ್ನ ವಜಾಗೊಳಿಸಿದ್ದಾರೆ? ನವಿತಾ ಜೈನ್, ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಏನ್ ದಾಖಲಾಗಿದ್ದಂತಹ ಎಫ್ಐಆರ್ ಗೆ ಸಂಬಂಧಪಟ್ಟಂತೆ ಏನೊಂದು ಜಾಮೀನು ಅರ್ಜಿಗೆ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಇವತ್ತು ಅವರ ವಾದ ಪ್ರತಿವಾದ ಮುಕ್ತಾಯಿ, ಇವತ್ತು ಆದೇಶವನ್ನ ಕಾಯ್ದಿರಿಸಲಾಗಿದ್ದು. ಆದ್ರೆ ಇವತ್ತು ಆದೇಶವನ್ನ ಅಂದ್ರೆ ಅರ್ಜಿ ಏನು ಜಾಮೀನು ಅರ್ಜಿಯನ್ನ ಏನ್ ಹಾಕೊಂಡಿದ್ರು ಅದನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ವಜಾ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಈಗ 4ನೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ತನ್ನ ಕಸ್ಟಡಿಗೆ ತೆಗೆದುಕೊಂಡು ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನ ಕೂಡ ಈಗ ಮಾಡ್ತಾ ಇರುವಂತದ್ದು. ಆದ್ರೆ ಮೊದಲು ಅವರ ಮೇಲೆ ದಾಖಲಾದಂತಹ ಕೇಸ್ ಸಂಬಂಧಪಟ್ಟಂತು ಆ ಸಂದರ್ಭದಲ್ಲಿ ಇವರು ವಿದೇಶಕ್ಕೆ ಪರಾರಿ ಆಗಿರುವಂತಹ ವಿಚಾರ ಆಗಿರ್ಬೋದು, ಮತ್ತೆ ಅವರ ಮೇಲೆ ಕಂಟಿನ್ಯೂಸ್ ಆಗಿ ಪ್ರಜ್ವಲ್ ರೇವಣ್ಣ ಮೇಲೆ ಇರುವಂತಹ ಒಂದು ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರ ಪ್ರಕರಣಗಳನ್ನ ಬಹಳ ಉಲ್ಲೇಖ ಮಾಡಲಾಗಿತ್ತು. ಮತ್ತೆ ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಎಸ್ಪಿಪಿ ಅವರು ಕೂಡ ವಾದವನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಎಸ್ಪಿ ಅವರಿಗೆ ಜಾಮೀನನ್ನ ನೀಡಬಾರದು ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಇಬ್ರು ಕೂಡ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರ್ಬೋದು ಅಥವಾ ಎಸ್ಪಿಪಿ ಅವರು ವಾದ ಪ್ರತಿವಾದವನ್ನ ಏನು ಮೊನ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಆದ್ರೆ ಇವತ್ತು ಆದೇಶನ ಏನು ಜಾಮೀನು ಅರ್ಜಿಯನ್ನ ವಜಾ ಮಾಡುವ ಮೂಲಕವಾಗಿ ಆದೇಶವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರುವಂತದ್ದು. ನವಿತಾ ಜೈನ್, ಎಸ್, ಈಗ ಗಂಗಾಧರ್, ಇಲ್ಲಿ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ 4 ಪ್ರಕರಣಗಳು ದಾಖಲಾಗಿದೆ. 4 ಪ್ರಕರಣದಲ್ಲಿ ಯಾವ ಪ್ರಕರಣಕ್ಕೆ ಅಂದ್ರೆ ಮೊದಲನೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈಗ ಹೊಳೆನರಸೀಪುರದಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನ ವಜಾಗೊಳಿಸಿರೋದಾ ಹೇಗೆ? ಎಸ್, ಮೊದಲನೇದಾಗಿ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಮೊದಲು ದಾಖಲಾದಂತಹ ಒಂದು ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಅವರು ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಆದ್ರೆ ಆ ಒಂದು ಅರ್ಜಿಯನ್ನ ಈಗ ವಜಾ ಮಾಡಿರುವಂತದ್ದು. ಇನ್ನು ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ಈಗ ಅವ್ರ ಕಸ್ಟಡಿಗೆ ಪಡ್ಕೊಂಡಿರುವಂತದ್ದು ಒಟ್ಟು 4 ಪ್ರಕರಣಗಳು. ಆದ್ರೆ ಅವರ ಮೇಲೆ ಇರುವಂತದ್ದು ಒಂದು ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರ ಪ್ರಕರಣಗಳೇ 3 ಇರುವಂತದ್ದು. ಈಗ ಮೊನ್ನೆ ಆಗಿರುವಂತದ್ದು ಪ್ರೀತಮ್ ಗೌಡ ಸೇರಿದಂತೆ ಇವರು ಸಂತ್ರಸ್ತ ಮಹಿಳೆ ಕೊಟ್ಟಂತ ಹೇಳಿಕೆ ಆಧರಿಸಿಕೊಂಡು ತಮ್ಮ ವಿಡಿಯೋಗಳನ್ನ ವೈರಲ್ ಮಾಡಿರುವಂತದ್ದು. ಮತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಮೊದಲನೇದಾಗಿ ಅಂದ್ರೆ ಇವ್ರು ಏನು ಅಪ್ಸ್ಟ್ಯಾಂಡಿಂಗ್ ಆಗಿ ವಿದೇಶಕ್ಕೆ ಪರಾರಿ ಆಗಿದ್ರು, ಮತ್ತೆ ಅಲ್ಲಿ ನಂತರ ಅವರನ್ನ ಏರ್ಪೋರ್ಟ್ ಅಲ್ಲೇ ಬಂಧನ ಮಾಡಿ ಕರ್ಕೊಂಡ್ ಬಂದಂತಹ ಪ್ರಕರಣ ಏನಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡಿದ್ರು. ಅದರ ವಿಚಾರಣೆ ಕೂಡ ನಡೆದಿತ್ತು. ಆದ್ರೆ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಆದೇಶವನ್ನ ನೀಡುವ ಮೂಲಕವಾಗಿ ಅರ್ಜಿಯನ್ನ ವಜಾ ಮಾಡಲಾಗಿರುವಂತದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಗಂಗಾಧರ್ ಒಗಟ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.